ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದು ಜೋಳದ ರೊಟ್ಟಿಯನ್ನು ತಡ್ತಾ ಇದ್ದೀನಿ. ಜೋಳದ ಹಿಟ್ಟನ್ನು ನೀಟಾಗಿ ಸಾನಿಸ್ಕೊಂಡು ನೀರನ್ನು ಕುದಿಬೇಕದು, ಜಸ್ಟ್ ಬಿಸಿ ಮಾಡ್ಕೋಬಾರ್ದು, ಕುದಿಬೇಕು ನೀರು. ಆ ಕುದಿಯುವಂತಹ ನೀರನ್ನು ಹಿಟ್ಟಿಗೆ ಹಾಕಿ ಬಿಸಿಯಾಗಿರುವ ತಿರುಗಿಸ್ಕೋಬೇಕು. ಅದು ಹಿಟ್ಟನ್ನು ನೀಟಾಗಿ ತಿರುಗಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ನಾದ್ಕೊಳ್ಬೇಕು, ಮಿದ್ಕೊಳ್ಬೇಕು. ಸ್ಮೂತಾಗಿ ಬರುತ್ತೆ ಆ ಹಿಟ್ಟನ್ನು. ಒಂದು ಕಡೆ ಇಟ್ಟು ಇನ್ನೊಂದು ಕಡೆ ಪಲ್ಯವನ್ನು ಮಾಡ್ತಾಯಿದ್ದೀನಿ, ಸೊಪ್ಪಿನ ಪಲ್ಯ. ಇದಕ್ಕೇನಿಲ್ಲ, ಈಸಿ. ಎಣ್ಣೆ, ಬೆಳ್ಳುಳ್ಳಿ, ತೊಳೆದಿರುವಂತಹ ಸೊಪ್ಪನ್ನು ಹಾಕಿ ಸಾಲ್ಟ್ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ತುಂಬ ಈಸಿ ಆ್ಯಂಡ್ ಸಿಂಪಲ್ ರೆಸಿಪಿ. ಇನ್ನೊಂದು ಕಡೆ ರೊಟ್ಟಿನ ತಟ್ಟಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ರೊಟ್ಟಿ ಎಷ್ಟು ಚೆನ್ನಾಗಿ ಪುಲ್ಕ ಥರ ಉಬ್ಬಿ ಬರ್ತಾ ಇದೆ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಜೋಳದ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಬೆಸ್ಟ್ ಕಾಂಬಿನೇಷನ್ ಇದು. ತುಂಬ ರುಚಿಯಾಗಿರುತ್ತೆ. ಜೋಳನೂ ಕೂಡ ಹೆಲ್ದಿ ಅಲ್ವಾ. ಸಿರಿಧಾನ್ಯಗಳಲ್ಲಿ ಜೋಳನೂ ಸಹ ಒಂದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ರೊಟ್ಟಿ. ಎರಡೂ ಕಡೆ ಈ ಥರ ಬೇಯಿಸ್ಕೊಂಡು ಸ್ವಲ್ಪ ಒತ್ತಿರೋ ಒಣ ಬಟ್ಟೆನ ತೊಗೊಂಡು ಒತ್ಕೊಂಡ್ರೆ ನೀಟಾಗಿ ಉಬ್ಬಿ ಬರುತ್ತೆ ರೊಟ್ಟಿ. ಹಿಟ್ಟು ಯಾವ ಸೈಡ್ ಇರುತ್ತಲ್ಲೋ ಅದನ್ನ ಮೇಲ್ಗಡೆ ಹಾಕ್ಕೊಳ್ಬೇಕು. ಆ ಹಿಟ್ಟು ಇರುವಂತಹ ಸೈಡನ್ನು ಮೇಲ್ಗಡೆ ಹಾಕ್ಕೊಂಡು ಅದಕ್ಕೆ ನೀರನ್ನು ನೀಟಾಗಿ ಹಚ್ಕೊಳ್ಬೇಕು. ನೀಟಾಗಿ ಹಚ್ಕೊಂಡು ಸ್ವಲ್ಪ ಅದು ನೀರು ಡ್ರೈ ಆದಮೇಲೆ ರೊಟ್ಟಿ ತಿರುವಿ ಹಾಕ್ಕೊಳ್ಬೇಕು. ಈ ಥರ ನೀಟಾಗಿ ಬರುತ್ತೆ. ಜೊತೆಗೆ ನಾನು ಹಸಿ ಮೂಲಂಗಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಊಟಕ್ಕೆ. ಇವಾಗ ಹಸಿ ಮೂಲಂಗಿನ ಈ ಥರ ತರಕಾರಿನ ಕಟ್ ಮಾಡಿಬಿಟ್ಟು ಅದ್ರ ಜೊತೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.